ಇವತ್ತು ಒಂದು ಅಮೇಝಿಂಗ್ ರೆಸಿಪಿ ತೊಗೊಂಬಂದಿದ್ದೀನಿ ಬಾರ್ಬಿಕ್ಯೂ ಸ್ಟೈಲಲ್ಲಿ. ಹೊರಗಡೆ ಧೋ ಅಂತ ಚೆನ್ನಾಗಿ ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಗುಡುಗು ಸಿಡ್ಲು ಎಲ್ಲ ಬರ್ತಾ ಇದೆ. ಅಂಥ ಟೈಮಲ್ಲಿ ಫಸ್ಟ್ ತಲೆಗೆ ಬರೋದು ಅಂದರೆ ಏನಾರು ಕರ್ಕೊಂಡು ತಿನ್ನಬೇಕು, ಇಲ್ಲ ಅಂದರೆ ಚಟ್ಪಟ ಅನ್ನೋದೇನಾದ್ರು ತಿನ್ನಬೇಕು ಅಂತ ಅಲ್ವಾ. ಅದಕ್ಕೆ ಇವತ್ತು ನಾನು ಒಂದು ಸೂಪರ್ ಆಗಿರೋಂಥ ರೆಸಿಪಿ ತೊಗೊಂಬಂದಿದ್ದೀನಿ. ಅದು ಗ್ರಿಲ್ಡ್ ಪೈನಾಪಲ್ ಇಲ್ಲ ರೋಸ್ಟೆಡ್ ಪೈನಾಪಲ್. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಒಂದು ಸಣ್ಣದಾಗಿರೋಂಥ ಪೈನಾಪಲ್ನ ನಾನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಇದ್ರದ್ದು ಎಲೆ ಪಾರ್ಟ್ನ ನಾವು ಸೆಪ್ರೇಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಹೆಚ್ಚು ನೆಸಸರಿನೇ ಇಲ್ಲ, ಇದನ್ನು ಸುಮ್ಮನೆ ಹಾಗೆ ಹಿಡ್ಕೊಂಡು ಟ್ವಿಸ್ಟ್ ಮಾಡಿದರೆ ಸಾಕು, ಸೆಪ್ರೇಟ್ ಆಗುತ್ತೆ. ಅದಾದಮೇಲೆ ಮೇಲೆ ಕೆಳಗೆ ಮತ್ತು ಸೈಡ್ಸ್ನೆಲ್ಲ ನೀಟಾಗಿ ಹೆಚ್ಚಿ ನಾವು ಸೆಪ್ರೇಟ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಈಗ ಅದನ್ನು ಮೊದಲನೇದಾಗಿ 4 ಭಾಗ ಮಾಡಿಕೊಂಡು ಆಮೇಲೆ ಉದ್ದುದ್ದಾಗಿ ನಾವು ಹೆಚ್ಕೋಬೇಕಾಗತ್ತೆ. ನೆನಪಿರಲಿ, ಮಧ್ಯದ ಈ ಪಾರ್ಟ್ನ ನಾವು ತೆಗಿಬೇಕು, ಇಲ್ಲಾಂದರೆ ಅದು ಕುಕ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ. ಈಗ ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ. ಈಗೆಲ್ಲ ಕಟ್ ಮಾಡಾಗಿದೆ. ಬನ್ನಿ ಮಸಾಲೆ ಹೇಗೆ ತಯಾರು ಮಾಡೋದಂತ ನೋಡೋಣ. 1 ಚಮಚ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಸಕ್ಕರೆ ಪುಡಿ ತೊಗೋತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಬೇಕು ತೊಗೋಬೋದು. ಅದರಲ್ಲಿ ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ಹಾಗೆ ಅದ್ರ ಜೊತೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಸ್ವಲ್ಪ ಚಟ್ಪಟ ಅನ್ನೋದಕ್ಕೆ. ಈಗ ಒಂದು 1/4 ಚಮಚದಷ್ಟು ಚಕ್ಕೆ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ನೀವು ಜೀರಿಗೆ ಪುಡಿ ಕೂಡ ಹಾಕ್ಕೋಬೋದು. ಹಾಗೆ ರುಚಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು. ಈಗ ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಇದು ನೀಟಾಗಿ ಮಿಕ್ಸ್ ಆಯಿತು ಅಂದರೆ ನಾವು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಪೈನಾಪಲ್ ಪೀಸಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡಬೇಕಾಗತ್ತೆ. ಕೈಯಲ್ಲಿ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ನಿಮಗೆ ಉದ್ದುದ್ದ ಬೇಡ ಅಂದರೆ ನೀವು ಗಾಲಿ ಥರ ರೌಂಡ್ ಸ್ಲೈಸ್ ಕೂಡ ಮಾಡ್ಕೋಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆದಮೇಲೆ ಇದನ್ನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಗ್ರಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಹೊರಗಡೆ ಸುರಿತಾ ಇರೋ ಮಳೆಗೆ ನಂಗೆ ಅಷ್ಟು ಕಾಯಕ್ಕೆ ಪೇಷನ್ಸ್ ಇಲ್ಲ. ತಕ್ಷಣ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಒಂದು ತವಾನ ಬಿಸಿಗಿಟ್ಟಿದ್ದೆ, ಅದರಲ್ಲಿ ಈಗ ಒಂದೇ ಒಂದು ಚಮಚ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಕರಗಿದ ತಕ್ಷಣ ನಮ್ಮ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಪೈನಾಪಲ್ ಪೀಸಸ್ನ ಒಂದೊಂದಾಗಿ ಇದ್ರ ಪಕ್ಕ ಜೋಡಿಸ್ಕೋತಾ ಹೋಗೋಣ. ಇದು ಕುಕ್ ಆಗೋದಕ್ಕೆ ತುಂಬ ಕಡಿಮೆ ಟೈಮ್ ತೊಗೊಳತ್ತೆ. ಬರೀ 1-2 ನಿಮಿಷ ಸಾಕು ಹಬ್ಬಬ್ಬ ಅಂದರೆ. ಈಗ ಮೀಡಿಯಮ್ ಫ್ಲೇಮಲ್ಲೇ ನಾನು ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗ್ರಿಲ್ ಪ್ಯಾನ್ ನಿಮ್ಮ ಹತ್ರ ಇತ್ತು ಅಂದರೆ ಅದ್ರ ಮೇಲೆ ಕೂಡ ಮಾಡ್ಬೋದು, ಇಲ್ಲ ಮೈಕ್ರೋವೇವಲ್ಲಿ ಕೂಡ ಮಾಡಿ ನೋಡಿ. 1-2 ನಿಮಿಷ ಆದಮೇಲೆ ಇದನ್ನೆಲ್ಲದನ್ನು ಹೀಗೆ ಉಲ್ಟಾ ಮಾಡಿ ಮತ್ತೆ 1-2 ನಿಮಿಷ ಮಾತ್ರ ಮಾಡೋಣ. ಒಂದೇ ಒಂದು ಸಾರಿ ಪೈನಾಪಲ್ನ ಈ ಥರ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ನಿಮ್ಮ ಟೀ ಜೊತೆನಾರು ತಿನ್ನಿ, ಇಲ್ಲ ರೈಸ್ ಐಟಮ್ ಜೊತೆನಾರು ತಿನ್ನಿ. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ.